ಅವ್ರ ಕಾಲಿ ಬಿದ್ದು ಬಿಟ್ಟೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ರಿ, ಇವಾಗ ನಾನು ಸಾಯಂಕಾಲದಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೋ ಏನೋ ಗೊತ್ತಿಲ್ಲ, ಇವತ್ತು ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು. ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ಹೊಂಟಿದ್ವಿ. ಒಂದು 6:30 ಏನೋ ಆಗಿತ್ತು. ದೇವ್ರ ದರ್ಶನ ಭಾಳ ಅಂದ್ರೆ ಭಾಳ ಚೆನ್ನಾಗಾಯ್ತು. ದೇವ್ರಿಗೆ ಓದ್ಕೊಳ್ಳೋಂಗೇನೋ ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗಾಯ್ತು. ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು, ಯಾಕೋ ಗೊತ್ತಿಲ್ಲ. ಅಷ್ಟೊತ್ತಿಗೆ ನಾನು, ನಮ್ಮ ಮನೆಯವರು, ನನ್ನ ಮಗನು 3 ಹೊಂಟಿ ನೋಡ್ರಿ. ಅವನಿಗೆ ನಾನು ವಿಡಿಯೋ ಮಾಡಕತ್ತೆ ಕೂಡ್ಲೇನೆ ಫಸ್ಟು ಹಲ್ಲು ತೋರಿಸ್ತಿರ್ತಾನ ಅವನು. ಇವಾಗ ಹೊಸ್ದಾಗಿ ಬಂದಿರೋ ಒಂದು 5-6 ತಿಂಗಳಾಗಿ ಒಂದು ಹಲ್ಲು ಬಂದವು. ಮುಖದಾಗ ಬರೀ ಹಲ್ಲು ಎದ್ದು ಕಾಣಂತವು. ಮುಖ ಒಂದಿಷ್ಟೇ ಸಣ್ಣ ಮುಖ ಇರೋದ್ರಿಂದ ಅವನಿಗೆ ಹಂಗ ಮಾತಾಡ್ಕೊಂತ ಬಂದ್ವಿ ನೋಡ್ರಿ. ಅಷ್ಟೊತ್ತಿಗೆ ದೇವಸ್ಥಾನನೂ ಬಂತು. ಇನ್ನು 6:30 ಏನೋ 7 ಆಗಿತ್ತು ಟೈಮು. ಆದ್ರೂ ಇಷ್ಟೊಂದು ಬೆಳಕಿತ್ತು. ಅಂದ್ರೆ ಇವಾಗ ಹೊತ್ತು ಜಾಸ್ತಿ ಇರ್ತೈತೇನೋ ಗೊತ್ತಿಲ್ಲ ಹಗಲು. ನಾವು ಅಷ್ಟೊತ್ತಿಗೆ ನಾವು ಒಳಗೆ ಹೋಗ್ತಾ ಇದ್ವಿ. ಇವಾಗ ಇದು ನಮ್ಮೂರು ಗ್ರಾಮ ದೇವತೆ ಊರಮ್ಮ ಅಂತೇಳಿ. ಒಂದು ಕ್ಲೂ ಕೊಡ್ತೇನೆ, ಇದು ಯಾವ ಊರು ಅಂತ ಕಮೆಂಟ್ ಮಾಡ್ರಿ. ದೇವಸ್ಥಾನ ಒಳಗೆ ಹೋದ ಕೂಡ್ಲೇನೆ ಮಂಗಳಾರತಿ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಅಷ್ಟೊತ್ತಿಗೆನೆ ನಾವು ಹಂಗೆ ಸುಮ್ಮನೆ ನಿಂತು ಕೈ ಮುಕ್ಕೊಂಡು, ಅದಾದ್ಮೇಲೆ ನನಗೆ ಏನು ಗೊತ್ತಿಲ್ಲ, ಉಡಿ ತುಂಬಿದ್ರು ಒಂದಿಬ್ರು ಶುಕ್ರವಾರ, ಅಧಿಕ ಶುಕ್ರವಾರ ಅಂತ ಹೇಳುತ್ತಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗಿ ಇದರದಿಂದ ಒಂದಿಷ್ಟೇನೋ ಖುಷಿ ನೆಮ್ಮದಿ ಅಂತ ಅನ್ನಿಸ್ತು ನನಗೆ. ನಮಗೆ ನಮ್ಮ ಮನೆಯವ್ರಿಗೆ ಏನೋ ಬೇಜಾರತ್ತಂದ್ರೆ ನಾವೆಲ್ಲಿ ಹೋಗಂಗಿಲ್ಲ, ಜಾಸ್ತಿ ದೇವಸ್ಥಾನಕ್ಕೆನೋ ಹೋಗ್ಬಿಡ್ತೇವಿ. ಅಲ್ಲಿ ಸಿಗೋ ನೆಮ್ಮದಿ ಎಲ್ಲಿ ಸಿಗಂಗಿಲ್ಲ. ಮನೆಯಲ್ಲೇನೋ ಸ್ವಲ್ಪ ನೆಮ್ಮದಿಯಿಂದ ಇರ್ಬೇಕು ಅನ್ಸತಿ. ಮನೆಯಲ್ಲಿ ಕುಂತು ಒಂದ್ಸಲ ಬೇಜಾರಾಗಿ ಈ ಥರ ದೇವಸ್ಥಾನಕ್ಕಂತ ಹೋಗ್ತೇವಿ. ಅಲ್ಲಿ ಒಂದಿಷ್ಟು ಹೋಗಿ ಬಂದಾಗಿಂದ ವಾತಾವರಣದ ಮೇಲೆ ದೇವಸ್ಥಾನದ ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಬಂದ್ಬಿಡುತ್ತೇನೋ ಗೊತ್ತಿಲ್ಲ. ಬಟ್ ನಮಗೊಂಥರ ಏನೋ ನೆಮ್ಮದಿ ಖುಷಿ, ಮನೆ ಬಂದ ಮೇಲೆ ಏನೋ ಒಂಥರ ನಿರಾಳ ಅನ್ನಿಸ್ತೈತಿ. ಮಂಗಳಾರತಿ ಕೊಡಕತ್ತಿದ್ರು ನೋಡಿ. ದೇವ್ರಿಗೇನು ಭಾಳ ಅಂದ್ರೆ ಭಾಳ ಚಂದ ಅಲಂಕಾರ ಮಾಡಿದ್ರು ನೋಡ್ರಿ. ಭಕ್ತರೆಲ್ಲ ಕೊಟ್ಟಿರೋ ಸೀರೆನ ಎಲ್ಲವನ್ನೂ ಉಡಿಸ್ತಾರೆ ಇಲ್ಲಿ. ಒಬ್ಬರು ನಮ್ಮ ಸೀರೆ ಉಡಿಸಿಲ್ಲ, ನಮ್ಮ ಸೀರೆ ಇರ್ತದೆ ಜಗಳ ಮಾಡ್ತಿದ್ದ, ಒಬ್ಬರು ಎಲ್ಲ ತಿಳ್ಕೊಳಂಗಿಲ್ಲ. ಎಲ್ಲ ಒಂಥರ ನೆಗೆಟಿವ್ ಥಾಟ್ಸ್ ಅಲ್ಲೇ ಮಾತಾಡ್ತಾ ಇರ್ತಾರ ನೋಡ್ರಿ. ಎಷ್ಟು ಚೆನ್ನಾಗಿ ದೇವ್ರ ಅಲಂಕಾರ ಮಾಡಿದಾರ. ಆಕ್ಚುಲಿ ನೋಡ್ರಿ, ನನ್ನ ಮಗನು ಕೈ ಮುಕ್ಕೊಂಡು ನಿಂತ್ಬಿಟ್ಟ. ಏನ್ ಬಿಡ್ಕೊಳಕತ್ತಾನ ಗೊತ್ತಿಲ್ಲ, ಭಾಳ ಭಕ್ತಿನ ಬಿಡ್ಕೊಳಕತ್ತಾನ. ಇನ್ನೊಂದು ಹೇಳ್ಬೇಕಂದ್ರೆ ಇವತ್ತು ಒಟ್ಟ ತಿಂದ್ಬಿಟ್ಟ ನನ್ನ ಕಡೆಯಿಂದ. ಯಾಕೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿಂದ ಇವ್ ಕಾಡ್ಸೋದಕ್ಕೂ ಯಾರಿಗೂ ಹೊಡ್ಯೋಕ್ಕಾಗಲ್ಲ. ಒಂದ್ಸಲ ಮಕ್ಕಳ ಮೇಲೆ ಕೈ ಮಾಡಿ ಒಂದ್ಸಲ ತಪ್ಪು ಮಾಡಿದ ಅನಿಸ್ತೈತಿ. ಮತ್ತೆ ಅವ್ರು ನೋಡಿದ ಕೂಡ ಬೇಜಾರಾಕೈತಿ. ನಮಗೆ ತಾಯಂದ್ರಿಗೆ ಇದೇ ನೋಡ್ರಿ, ಹೊಡೆಯೋರ್ಗು ಹೊಡೆಯೋದು ಮತ್ತೆ ಬೇಜಾರು ಮಾಡ್ಕೊಳ್ಳೋದು. ಪೂಜಾರು ನೋಡ್ರಿ ಹೂ ಕೊಡಕತ್ತಿದ್ರು. ಅದು ನಮಗೆ ರೆಗ್ಯುಲರ್ ಆಗಿ ಹೋಗೋದ್ರಿಂದ ನಮ್ಗೊಂದು ಬಾಳೆಹಣ್ಣು, ಕುಂಕುಮ, ದೇವ್ರ ಕಡೆ ಇರೋದು ಹೂವು ಎಲ್ಲ ಕೊಡ್ತಾರೆ. ನಮ್ಮ ಮನೆಯವರಿಗೆ ವಾರದಲ್ಲಿ 2 ಸಲ ಹೋಗ್ತಾರೆ ಅವರು. ಅದಕ್ಕೆ ಅವರಿಗೆ ಯಾವಾಗ ಹೋದ್ರೂ ಬಾಳೆಹಣ್ಣು, ಕುಂಕುಮ ದೇವ್ರ ಕಡೆಯಿಂದ ಮತ್ತು ಹೂವು ಕೊಡ್ತಾರೆ. ಅದು ಒಂದು ನನಗೆ ಇಷ್ಟ. ದೇವ್ರ ಒಳಗಿಂದ ಕುಂಕುಮ ಬಾಳೆಹಣ್ಣು ಕೊಡೋದೇ ಖುಷಿ ಅನ್ನಿಸ್ತೈತಿ. ಮತ್ತು ಇನ್ನೊಂದು ಉಡಿ ತುಂಬಿದ್ರು ಅಲ್ಲಿ ಒಂದಿಬ್ಬರು ತುಂಬಿದ್ರು. ಫಸ್ಟಿಗೆ ಒಂದು ಅಜ್ಜಿ ತುಂಬಿದ್ರು. ಅವ್ರನ್ನ ಓದ್ಕೊಳ್ಳೆ ನೋಡೋತ್ತಿಗೆ ನನಗೆ ಇವ್ರನ್ನೆಲ್ಲೋ ನೋಡಿದ್ದೇನೆ ಅನ್ನಿಸ್ತು. ಇನ್ನೊಂದು ಥಾಟ್ಸ್ ಏನು ಬಂತಪ್ಪ ಅಂದ್ರೆ, ಅವ್ರು ಉಡಿ ತುಂಬಿದ ಕೂಡಲೇ ನಾನು
ಅವ್ರ ಕಾಲಿ ಬಿದ್ದುಬಿಟ್ಟೆ. ಯಾಕೋ ಗೊತ್ತಿಲ್ಲ, ನಾನು ಅಷ್ಟು ಯಾರಿಗೂ ಅಷ್ಟು ಜಲ್ದಿ ಕಾಲು ಬೀಳಕ್ಕೆ ಹೋಗೋದಿಲ್ಲ. ಇನ್ನೊಂದು, ನಾನು ಯಾರೇ ಸ್ವಾಮಿಯರಿಗತ್ತು ಯಾರಿಗೂ ಅಷ್ಟು ಕಾಲು ಬೀಳಕ್ಕೆ ಹೋಗಂಗಿಲ್ಲ. ಇವಾಗಿನ ಸ್ವಾಮಿಯರು ಅವ್ರು ಎಲ್ಲ ನೋಡಿದ್ರೆ ನನಗೇನೋ ಗೊತ್ತಿಲ್ಲ, ಮನ್ಸಿಗೆ ಬಂದ ಅಷ್ಟೇ ನಾನು ಯಾರಿಗಾದ್ರೂ ಕಾಲು ಬೀಳೋದು. ಅದೇನೋ ಗೊತ್ತಿಲ್ಲ, ಆ ಅಜ್ಜಿ ನೋಡಿದ ಕೂಡಲೇ ನನಗೆ ಕಾಲು ಬೀಳಬೇಕು ಅನ್ನಿಸ್ತು. ನನಗೆ ಯಾವಕ್ಕೆ ಆ ಥರ ತಿಳಿಯಿತೋ ಗೊತ್ತಿಲ್ಲ, ನಿಜ ನನಗೆ ಅದ ಅವ್ರು ನೋಡಿದ ಕೂಡಲೇ ನನಗೆ ಹಂಗೆ ಅನ್ನಿಸ್ತು. ಒಂಥರ ಏನೋ ಅವ್ರಲ್ಲಿ ಮುಖದಲ್ಲಿ ಒಂದು ಕಳೆ ಇತ್ತು. ನನಗೆ ಮನಸ್ಸಲ್ಲಿ ಒಂಥರ ಏನೋ ಒಂಥರ ಖುಷಿನೂ ಆಯ್ತು. ಅದೇ ನೋಡ್ರಿ, ನಾನು ನನ್ನ ಮಗ ನನ್ನ ಮನೆಯವರು ಎಲ್ಲ ಪ್ರದಕ್ಷಿಣೆ ಹಾಕಕತ್ತಿದ್ವಿ. ಪ್ರದಕ್ಷಿಣೆ ಹಾಕಿ ನನ್ನ ಮಗ ಅಂತೂ ಒಂದು ದಿಕ್ಕಿನಾಗ ಇರಂಗಿಲ್ಲ. ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ನಮಸ್ಕಾರ ಮಾಡ್ತಾನ, ಒಮ್ಮೆ ಆ ಕಡೆ ನೋಡ್ತಾನ. ಅವ್ರಿಗೆ ಹೆಂಗಂಗೆ ತಿಳಿತೈತ ಹಂಗಂಗೆ ಮಾಡ್ತಾನ. ಒಟ್ಟು ಅವ್ನಿಗೆ ಹೊರಗೆ ಬಂದ್ರೆ ಏನಾದ್ರು ತಿನ್ಬೇಕು. ಬಟ್ ನಾನೇನು ಅವ್ನಿಗೆ ತಿನ್ನಕ್ಕೆ ಕೊಡಿಸ್ಲಿಲ್ಲ ಇವತ್ತು ಮಾತ್ರ. ಇನ್ನು ಸಾಯಂಕಾಲ 6:30 7 ಗಂಟೆ ಆದ್ರೂ ಜನ ಬರ್ತಾ ಇದ್ರು. ಇವತ್ತು ಫುಲ್ ರಶ್ ಇತ್ತು. ಯಾಕಂದ್ರೆ ಇವತ್ತು ಅಧಿಕ ಶುಕ್ರವಾರ ಇರೋದ್ರಿಂದ ಏನೋ ಉಡಿ ತುಂಬ್ತಾನೆ ಇದ್ರು. ಯಾವಾಗಲೂ ಇಲ್ಲಿ ಜನ ಬರ್ತಾನೆ ಇರ್ತಾರೆ ಶುಕ್ರವಾರ ಮಂಗಳವಾರ. ನಾನು ಅಷ್ಟು ಜಾಸ್ತಿ ಬರಂಗಿಲ್ಲ, ನಮ್ಮ ಮನೆಯವರೇ ಜಾಸ್ತಿ, ವಾರಾನೂ 2 ಸಲ ಬರ್ತಾರೆ. ಅವ್ರು ಹೋಗೋ ಟೈಮ್ನಲ್ಲಿ ದೇವಸ್ಥಾನಕ್ಕೆ ನನಗೆ ಕೆಲಸ ಇರ್ತೈತಿ. ಅವ್ರು ಒಂದೊಂದ್ಸಲ ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಹಂಗೆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದುಬಿಡ್ತಾರೆ. ಅಷ್ಟೊತ್ತಿಗೆ ನಮ್ಗೆ ಹೋಗೋಕ್ಕೂ ಆಗಂಗಿಲ್ಲ. ಒಂದೊಂದು ಟೈಮ್ ಯಾವಾಗೋ ಫ್ರೀ ಇದ್ದಾಗ ಅವ್ರು ಹೋಗಲಿಲ್ಲ ಅಂದರೆ ಈ ಥರ ಸಾಯಂಕಾಲ ಟೈಮ್ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ. ಮತ್ತು ಅದಾದಮೇಲೆ ಒಳಗೆ ಕುಂತು ಮತ್ತು ಹೊರಗೆ ಸ್ವಲ್ಪ ಹೊತ್ತು ಕುಂದ್ರೋಣ ಅಂತ ಬಂದ್ವಿ. ಅದೇ ಉಡಿ ತುಂಬಿದ್ದು ಬಾಳೆಹಣ್ಣೆಲ್ಲ ಇದ್ವು, ಅದನ್ನೇ ನನ್ನ ಮಗ ತಿನ್ನಕ್ಕಂತ ಕುಂತಿದ್ದ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊಂಟಿವಿ ನೋಡ್ರಿ. ಮತ್ತೆ ಸ್ವಲ್ಪ ಹೊತ್ತು ಕುಂತೀವಿ, ಒಂದು ಅರ್ಧ ಗಂಟೆ ಒಂದು ತಾಸು ಹೆಚ್ಚು ಕಮ್ಮಿ ಕುಂತೀವಿ. ಅದಾದ್ಮೇಲೆ ಸೀದಾ ಮನೆಗೆ ಹೊಂಟಿವಿ. ಇವತ್ತೇನು ಸ್ನ್ಯಾಕ್ಸ್ ಹೊರಗೆ ಏನು ತಿನ್ನಲಿಲ್ಲ. ಆ್ಯಕ್ಚುಲಿ ನನ್ನ ಮಗನೂ ಕೇಳಲಿಲ್ಲ, ಅವನು ಅಷ್ಟಾಗಿ ಯಾವುದಕ್ಕೂ ಹಠ ಮಾಡೋಕ್ಕೆ ಹೋಗಲ್ಲ. ಅವನಿಗೆ ಏನು ಬೇಕಾಗಿತ್ತು ಅಂದರೆ, ಅವನಿಗೆ ವೈಟ್ ಬೋರ್ಡ್ ತಗೊಂಬಂದಿದ್ವಿ ಅಲ್ಲೇ ಭಾಳ ದಿನ ಆಯ್ತು. ಅದಕ್ಕೆ ಪೆನ್ನು ಕೊಡಿಸಪ್ಪಜ್ಜಿ, ಒಂದು ಡಸ್ಟರ್ ಕೊಡಿಸು ಅಂತ ಹೇಳಕತ್ತಿದ್ದ. ಈಗ ಬೇಡ, ಇನ್ನೂ ಒಂದು ವಾರ ಬಿಟ್ಟು ಕೊಡಿಸ್ತೇವೆ ಅಂತ ಸುಮ್ಮನೆ ಹೇಳಿ ಕರ್ಕೊಂಡು ಹೋದ್ವಿ. ಆದ್ರೆ ತಿನ್ನಕ್ಕೆ ಏನು ಕೇಳಿಲ್ಲ. ಕೇಳಿದ್ರು ನಾವು ಕೊಡಿಸ್ತಾನೆ ಇರಲಿಲ್ಲ. ಯಾಕಂದರೆ ವಿಡಿಯೋ ಮುಂದೆ ನೋಡ್ರಿ, ಸರ್ಪ್ರೈಸ್ ಐತಿ, ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಐತಿ. ಈಗ ಮನೆಗೆ ಬಂದೀವಿ ನೋಡ್ರಿ. ನನ್ನ ಮಗನೇ ಮೊದಲು ಅವ್ನು ಬಂದು ಕೂಡಲೇ ಬೀಗ ಇಸ್ಕೊಂಡು ಫಸ್ಟು ಮನೆ ಬೀಗ ತೆಗಿಬೇಕು. ಅವನಿಗೆ ಇವಾಗ ರೂಢಿ ಮಾಡ್ಕೊಂಬಿಟ್ಟಾನ ಬೀಗ ಹಾಕೋದು, ಬೀಗ ತೆಗೆಯೋದು. ನಾವು ಸೀದಾ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ಲಿ ಫಸ್ಟ್ ನಾವು ಸೀದಾ ಬರೋದೇ ದೇವ್ರ ಕೋಣೆ ಒಳಗೆ. ಅವ್ನು ನನ್ನ ಮಗ ಅಲ್ಲೇ ಇಲ್ಲ ನುಸ್ಕೊಂಡು ಹೋಗ್ತಾನೆ, ಆಟ ಆಡಕ್ಕೆ ಹೋಗ್ತಾನೆ ಅಲ್ಲಿ ಅಂತೇಳಿ ನಾನು ಬೈದು ಮತ್ತೆ ಮನೆಗೆ ಕರಿಬೇಕು ಅವನಿಗೆ. ಇಲ್ಲಾಂದ್ರೆ ಅಲ್ಲೆಲ್ಲೇ ಗಾಡಿ ಇಳಿದು ಅಲ್ಲೆಲ್ಲೇ ಹೋಗ್ತಿರ್ತಾನೆ ಅವನು. ನೋಡ್ರಿ, ನಾನು ಉಡಿ ತುಂಬಿರೋದೆಲ್ಲದನ್ನು ದೇವ್ರ ಕಡೆ ಇಡಕತ್ತಿದ್ದೆ. ಹೂವೆಲ್ಲ ನಾನು ದೋಣಿ ಒಳಗೆ ಇಡಕತ್ತಿದ್ದೆ. ಅದಾದ್ಮೇಲೆ ಬಾಳೆಹಣ್ಣೆ ಎಲ್ಲ ಅಲ್ಲೇ ದೇವ್ರ ಜಗಲಿ ಮೇಲೆನೆ ಇಟ್ಟು ನಮಸ್ಕಾರ ಮಾಡ್ಕೊಂಡು ನಾವು ಈ ಕಡೆ ಬಂದೆ ನೋಡ್ರಿ. ಬಂದ ಕೂಡಲೇ ನಾನು ಡ್ರೆಸ್ ಚೇಂಜ್ ಮಾಡಿದೆ. ಅಲ್ಲ ಟೈಮ್ ಬೇರೆ ಆಗಿತ್ತು, ಊಟಕ್ಕೆ ರೆಡಿ ಮಾಡಬೇಕಿತ್ತು. ಅದಕ್ಕೋಸ್ಕರ ನಾನು ಎಗ್ ರೈಸ್ ಮಾಡಕತ್ತಿದ್ದೆ ನೋಡ್ರಿ. ಅದಕ್ಕೆ ನಾನು ಏನೇನು ರೆಡಿ ಮಾಡ್ಕೊಂಡಿದ್ದೇನೆ ಅಂದ್ರೆ, ಹಸಿ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಒಂದೇ ಮೆಣಸಿನ್ಕಾಯಿ ಮುರಿದು ಪುದೀನ ಇದ್ರಂದ್ರೆ ಇನ್ನೂ ಭಾಳ ಟೇಸ್ಟ್ ಆಕತಿ. ಆ್ಯಕ್ಚುಲಿ ನಾವು ಪುದೀನ ಹಾಕ್ಲಿಲ್ದನ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು. ನನ್ನ ಮಗನಿಗೆ ಹೊರಗೆ ತಿನ್ನನ್ ತಗೋ ಅಂದ್ರೂ ಬೇಡ, ಮಣ್ಣಿನ ಮಾಡಮ್ಮ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿದ. ಅದಾದ್ಮೇಲೆ ನಾನು ರುಬ್ಕೊಂಡ್ಮೇಲೆ ಅದೆಲ್ಲ ಮಸಾಲಾನ ಅದು ಮತ್ತೆ ಒಂದು ದೊಡ್ಡ ಮೆಣಸಿನ್ಕಾಯಿ ಮತ್ತು ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ, ಒಂದು ನಿಂಬೆಹಣ್ಣು ಇಟ್ಕೊಂಡಿದ್ದೆ ನೋಡ್ರಿ. ಇದು ಎಲ್ಲ ಫ್ರೈ ಮಾಡ್ಕೊಳಕ್ಕೆ. ಅದಾದ್ಮೇಲೆ ನಾನು ಒಂದು ಕುಕ್ಕರ್ ತುಂಬ ಅನ್ನ ಮಾಡಿದೆ. ಇದು ಪೂರ್ತಿ ಅನ್ನ ಮಾಡಲ್ಲ, ನಮ್ಗೆ ಎಷ್ಟಾಗುತ್ತೋ ಅಷ್ಟು
ಅಷ್ಟು ಮಾಡ್ತೀನಿ ನೋಡ್ರಿ. ಈ ಥರ ಉದುರಾಗಿ ಮಾಡ್ಕೋಬೇಕು ಅನ್ನನ. ನಾನು ಆ್ಯಕ್ಚುಲಿ ಇದು ಮಧ್ಯಾಹ್ನನ ಮಾಡಿಟ್ಟಿದ್ದೆ. ಅನ್ನ ಎಷ್ಟು ಉದುರಾಗಿರ್ತೈತೆ ಅಷ್ಟು ಚೆನ್ನಾಗಿಲ್ಲ. ಬಿಸಿ ಬಿಸಿ ಇತ್ತು ಅಂದ್ರೆ ಅಷ್ಟು ಸರಿ ಅನ್ಸಂಗಿಲ್ಲ, ಎಣ್ಣೆ ಜಾಸ್ತಿ ಇರ್ಕೊಂತೈತಿ. ಮತ್ತು ಒಂದು ಸೈಡಿಗೆ ನಾನು ಮೊಟ್ಟೆನೂ ಬೇಯಿಸಕ್ಕಿಟ್ಟೆ ನೋಡ್ರಿ. ಸೈಡಲ್ಲಿ ಮೊಟ್ಟೆ, ಎಗ್ ರೈಸು, ಈರುಳ್ಳಿ ತಿನ್ನಕಂತ್ರ ಭಾಳ ರುಚಿ ಅನ್ನಿಸ್ತೈತಿ ನೋಡ್ರಿ. ನಾನು ಒಂದು ಬಾಣಲಿ ತಗೊಂಡು ಅದಕ್ಕೆ ಎಣ್ಣೆ ಹಾಕ್ಯಾಳಕತ್ತೀನಿ. ನಮ್ಗೆ ಎಷ್ಟು ಬೇಕಾಗತ್ತೆ ಅಷ್ಟು ಎಣ್ಣೆ. ಆ್ಯಕ್ಚುಲಿ ನಾನು ಈ ಬಾಣಲಿ ತಗೊಂಡಿರೋದು ಎಗ್ ರೈಸ್ ಮಾಡೋಕ್ಕೋಸ್ಕರನೇ ಈ ಬಾಣಲಿ ತಗೊಂಡಿರೋದು. ಆಲ್ರೆಡಿ ನನ್ನ ಕಡೆ ಒಂದು ಸಿಲ್ವರ್ ಬಾಣಲಿ ಇತ್ತು, ನಮ್ಮ ಅವ್ವಾರು ಕೊಟ್ಟಿದ್ದು. ಅದು ಇದಕ್ಕಿಂತ ದಪ್ಪ ಐತಿ. ಬಟ್ ನನಗೆ ಈ ಬಾಣಲಿ ಒಳಗೆ ಎಗ್ ರೈಸ್ ಮಾಡಿದ್ರೆ ಇಷ್ಟ ಅಂತೇಳಿ ಇದನ್ನ ಅದಕ್ಕೋಸ್ಕರನ ತಗೊಂಬಂದೆ. ಒಂದು 4 ಆದ್ರೂ ಹಾಕ್ಬೋದು, 3 ಆದ್ರೂ ಹಾಕ್ಬೋದು ಮೊಟ್ಟೆನ. ನಾನು ಅಷ್ಟು ಮೊಟ್ಟೆ ತೆಗೆದು ಇಟ್ಕೊಂಡಿದ್ದೆ. ಮತ್ತೆ ಅದಾದ್ಮೇಲೆ ಸೈಡಿಗೆ ಒಂದು 3 ಮೊಟ್ಟೆನ ಕುಚ್ಚಕ್ಕಂತ ಇಟ್ಟಿದ್ದು ನೋಡ್ರಿ, ಬೇಯಿಸಾಕ. ನಾವು ಈ ಕಡೆ ಕುಚ್ಚಕ್ಕ ಅಂತ ಹೇಳ್ತೀವಿ. ಅದಾದ್ಮೇಲೆ ನಾವು ಹಸಿಕಾಯಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನ ಫಸ್ಟ್ ಹಾಕ್ಬೇಕು. ಇದು ಮೇನಾಗಿ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡ್ರಿ. ಇದು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ರುಬ್ಬಿಟ್ಕೊಂಡಿದ್ದಿರೋದು ಸ್ವಲ್ಪ ಹಸೆಕಾಯಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲದನ್ನು ನಾನು ಈಗ ರುಬ್ಬಕತ್ತೀನಿ. ಮೇನಾಗಿ ನೀವು ಪುದೀನ ಇದ್ರೆ ಹಾಕ್ಬೋದು. ಪುದೀನ ಇದ್ರೂ ಭಾಳ ಟೇಸ್ಟ್ ಆಕತಿ. ನಮ್ಮ ಕಡೆ ಪುದೀನ ಇದ್ದಿದ್ದಿಲ್ಲ, ಇದ್ದಿದ್ರಲ್ಲೇ ಮಾಡಕತ್ತಿದೆ. ಅದು ಆದಮೇಲೆ ಇದು ಹೈ ಫ್ಲೇಮಲ್ಲೇ ಇವತ್ತು ರೋಸ್ಟಾಗಿ ಚೆನ್ನಾಗಿ ಇದು ಹಸಿ ಶುಂಠಿ ಎಲ್ಲ ಸ್ಮೆಲ್ ಹೋಗ್ಬೇಕು, ಹಸಿ ಇರೋದೆಲ್ಲ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಬೇಕು ನೋಡ್ರಿ. ಈ ಥರ ನನಗೆ ಈ ಥರ ಮಿಕ್ಸ್ ಮಾಡೋದು ಅಂದರೆ ತುಂಬ ಇಷ್ಟ. ದೊಡ್ಡ ಬಾಣಲಿ ಇಟ್ಕೊಂಡು ಒಂಥರ ಔಟ್ ಸೈಡಲ್ಲೆಲ್ಲ, ರೋಡ್ ಸೈಡಲ್ಲೆಲ್ಲ ಮಾಡ್ತಾರಲ್ಲ ಆ ಮೆಥಡಲ್ಲೇ ಮಾಡೋಕ್ಕೆ ಇಷ್ಟ ನನಗೆ. ನನ್ನ ಮಗ ಆ್ಯಕ್ಚುಲಿ ಅದೇ ಹೇಳಿದ್ನಲ್ಲ, ಬೇಡಮ್ಮ ನೀನೇ ಮಾಡು, ಹೊರಗಡೆ ತಿನ್ನೋದು ಬೇಡ ಅಂತ ನನಗೆ ಹೇಳಾಕತ್ತಿದ್ದ. ಅಷ್ಟು ಚೆನ್ನಾಗಿ ಟೇಸ್ಟ್ ಆಕತಿ. ಮೇನಾಗಿದ್ದು ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡ್ರಿ. ಎಲ್ಲ ಹೈ ಫ್ಲೇಮಲ್ಲೇ ಇಟ್ಕೋಬೇಕು. ಆವಾಗಲೇ ನಮಗೆ ರೋಡ್ ಸೈಡು ಎಗ್ ರೈಸ್ ಟೇಸ್ಟೇ ಬರ್ತೈತಿ. ನಾನು ಹೇಳಿರೋದು ನಿಜ ಹೇಳ್ಬೇಕಂದ್ರೆ ಇದು ಅದಕ್ಕಿಂತ ಚೆನ್ನಾಗಿ ಟೇಸ್ಟ್ ಇತ್ತು. ರೋಡ್ ಸೈಡಲ್ಲೂ ಈ ಥರ ಮಾಡಿರಲ್ಲ, ಅಷ್ಟು ಚೆನ್ನಾಗಿತ್ತು. ಒಂದೊಂದು ರೋಡ್ ಸೈಡ್ ತಿಂದ್ರೆ ಹೊಟ್ಟೆ ನೋವು ಬಂದ್ಬಿಡ್ತೈತಿ ಒಂದೊಂದ್ಸಲ, ಅಷ್ಟು ಕೆಟ್ಟದಾಗಿ ಮಾಡಿರ್ತಾರೆ. ನೀವು ಈ ಥರ ಮೆಥಡಲ್ಲಿ ಮಾಡಿರಿ, ನಿಜ ಭಾಳ ಚೆನ್ನಾಗಿ ಟೇಸ್ಟ್ ಬರ್ತೈತಿ. ಮೇನಾಗಿ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿನ, ಒಂದು ಮೆಣಸಿನ್ಕಾಯಿ ಅಷ್ಟೇ. ಖಾರ ಇತ್ತಂದರೆ ಅರ್ಧ ಮೆಣಸಿನ್ಕಾಯಿ ಕೇಳ್ರಿ. ಇದೆಲ್ಲ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಹಸಿಕಾಯಿ ಹಾಕಿದ್ಮೇಲೆ ಅದು ಮಿಕ್ಸಿ ಮಾಡ್ಕೊಂಡಿರೋದು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಬೇಕು ನೋಡ್ರಿ. ಈ ಥರ ಐ ಫ್ಲೇಮಲ್ಲೇ ಇದನ್ನು ಸ್ವಲ್ಪ ಐ ಫ್ಲೇಮಲ್ಲೇ ಮಾಡಿದ್ರೇ ಸ್ಟ್ರೀಟ್ ಫುಡ್ ಟೇಸ್ಟ್ ಬರ್ತೈತಿ ಈ ಥರ ಮಾಡಿದರೆ. ನಾವು ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕಬೇಕು. ಟೊಮೆಟೊ ಇದು ಆಪ್ಷನಲ್, ಬೇಕಂದರೆ ಹಾಕ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಟೊಮೆಟೊ ಇದ್ದು ಜಾಸ್ತಿ ಅಂತೇಳಿ ನಾನು ಇದನ್ನು ಹಾಕಕತ್ತೀನಿ. ಇದು ಬೇಡ ಅಂದರೆ, ಟೊಮೆಟೊ ಬೇಡ ಅಂದರೆ ಹಾಕ್ಬೋದು. ಟೊಮೆಟೊ ಹಾಕಿದ್ರೂ ಚೆನ್ನಾಗಿ ಟೇಸ್ಟ್ ಬರ್ತೈತಿ, ಹಾಕಿದ್ರೂ ಚೆನ್ನಾಗಿ ಟೇಸ್ಟ್ ಬರ್ತೈತಿ. ಅದಕ್ಕೋಸ್ಕರ ನೋಡ್ರಿ ಇದನ್ನು ಐ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ನಾನು ಇವಾಗ ಮಸಾಲೆ ಎಲ್ಲ ಹಾಕೋದಕ್ಕೂ ಉಪ್ಪು ಖಾರ ಇಟ್ಕೋಬೇಕು ಅಂತೇಳಿ ಇವಾಗ ಒಂದು ಸ್ವಲ್ಪ ಉಪ್ಪು ಖಾರ ಮತ್ತು ಮಸಾಲ ಹಾಕ್ತೇನೆ. ನನ್ನ ಮಗ ಸ್ಮೆಲ್ಲಿಗನೇ ಘಮ ಘಮ ಅನ್ನೋದಕ್ಕೆ ನಾನು ನೋಡ್ತೇನೆ ಅಂತ ಓದೋದು ಕೇಳೋದು ಬಿಟ್ಟು ನಾನು ಮಿಕ್ಸ್ ಮಾಡ್ತೇನೆ, ನಾನೇ ಎಗ್ ರೈಸ್ ಮಾಡ್ತೇನೆ ಅಂತ ಬಂದಿದ್ದಾನೆ. ಅವನ ಹೈಟಿಗೇನು ಇಲ್ಲ ಅದು ಹೇಳ್ಬೇಕಂದ್ರೆ. ನೀ ಮಾಡಾಗೈತಿ, ನಾ ಮಾಡಾಕತ್ತೇನೆ ಎಗ್ ರೈಸ್. ಮತ್ ನೀ ಯಾಕೆ ಬಂದಿ ಕುತ್ಕೊಳ್ಳೋದ್ ಬಿಟ್ಟೆ? ನೋಡಕ್ ಬಂದವನ್ ಯಾಕೆ ಮಾಡಾಕತ್ತೀಪ ಎಗ್ ರೈಸ್? ಯಾಕೆ ಬಂದಿ ಕಲ್ಸಕ? ನೋಡ್ರಿ ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಈಗ ನಾನು 2 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಕತ್ತೀನಿ. ಇದು ನಾನು ಮಾಡಿರೋ ಅರಿಶಿನ ಪುಡಿ ಮನೆಯಲ್ಲೇನೆ ಮಾಡ್ಕೊಂಡಿರೋದು. ನಮಗೆ ಕೈಯಲ್ಲಿ ಯಾವುದು ಹಾಕುತ್ತೋ ಅಷ್ಟು ಮನೆಯಲ್ಲಿ ಮಾಡ್ಕೊಂಡ್ರೆ ನಮ್ಮ ಹೆಲ್ತಿಗೆ ಚೆನ್ನಾಗಿ ಅನಿಸ್ತೈತಿ. ಅಂತಿಮಕ್ಕೆ ಯಾವುದು ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಹೊರಗಿನ ತರಬೇಕು. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡ್ರೆ ನಮ್ಮ ಹೆಲ್ತಿಗೆ ಚೆನ್ನಾಗಂತ ನನ್ನ ಅನಿಸಿಕೆ. ಅದಾದ್ಮೇಲೆ 1 ಸ್ಪೂನ್ ಫುಲ್ ಖಾರ ಪುಡಿ ಹಾಕತ್ತೀನಿ. ಮತ್ತೆ ಇದು ನಮ್ಮ ಮನೆಯಲ್ಲೇ ಮಾಡಿರೋದು ಹೋಮ್ ಮೇಡ್ ಗರಂ ಮಸಾಲ. ಅದೇ ಹೇಳಿದ್ನಲ್ಲ, ಎಲ್ಲ ಅಡಿಗೆಗೂ ನಾನು ಹಾಕ್ತೇನೆ. ಇದು ವೆಜ್ ನಾನ್ ವೆಜ್ಜಿಗೂ ಇದು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಕ್ ನೋಡ್ರಿ. ಹಳೆ ತಳ ಹಿಡಿದ್ ಬಿಟ್ಟೈತಿ. ಇದು ಶುಂಠಿ ಪೇಸ್ಟ್ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಇರೋದು. ಇವಾಗ ಒಂದ್ ಸ್ವಲ್ಪ ಹಾಕಿ ಮತ್ತೆ ನಾನು ಅನ್ನ ಹಾಕಿದ್ಮೇಲೆ ಮತ್ತೆ ಉಪ್ಪು ಖಾರ ಕಮ್ಮಿ ಆಯ್ತಂದ್ರೆ ಅವಾಗ ಒಂದ್ ಸ್ವಲ್ಪ ಹಾಕ್ತೇನೆ. ಇವಾಗ ಮಟ್ಟಿ ಇಟ್ಕೊಂಡಿದ್ನಲ್ಲ ಎತ್ತಿ ಅದನ್ನ ಇವಾಗ ಅಷ್ಟು ಒಡೆದು ಹಾಕ್ಯಾಳಕತ್ತೆ ನೋಡ್ರಿ.
ಇದು ಮೊಟ್ಟೆ ಹೊಡೆದು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ರಿ ನಾನು 3 ಮೊಟ್ಟೆ ಹಾಕಿ ಇದಾದ್ಮೇಲೆ ಚೆನ್ನಾಗಿ ಮಸಾಲೆ ಜೊತೆಗೆ ಮಿಕ್ಸ್ ಆಗ್ಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡಿ ಅದಾದ್ಮೇಲೆ ನಾವು ಅನ್ನ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಾಕ್ಬೇಕು. ಇವಾಗ ನೋಡ್ರಿ ಈ ತರ ತಳ ಹಿಡಿಲ್ದಿಲ್ದೇನೆ ಎಲ್ಲ ಮಸಾಲೆನು ಮಿಕ್ಸ್ ಆಗ್ತೈತಿ. ಚೆನ್ನಾಗಿ ನಾವು ಇದು ಮೊಟ್ಟೆ ಹಾಕಿದ್ಮೇಲೆ ಮೇನ್ ಆಗಿ ಬಿಟ್ಟು ಬಿಡದೇನೆ ಮಿಕ್ಸ್ ಮಾಡ್ತಿರ್ಬೇಕು. ಅವಾಗಲೇ ಚೆನ್ನಾಗಿ ಎಲ್ಲ ಮೊಟ್ಟೆ ಮಸಾಲೆ ಎಲ್ಲ ಮಿಕ್ಸ್ ಆಗಿ ಎಗ್ ರೈಸ್ ಡಬಲ್ ಟೇಸ್ಟ್ ಆಗ್ತೈತಿ. ಒಂದ್ಸಲ ಈ ತರ ಟ್ರೈ ಮಾಡ್ರಿ. ಈ ತರನೇ ಇದ್ಮೇಲೆ ಅನ್ನ ಹಾಕಿ ನಾವು ಮಿಕ್ಸ್ ಮಾಡೋಕೆ ನಮ್ಗೆ ಎಷ್ಟು ಇದು ಎಣ್ಣೆ ಜಾಸ್ತಿನೂ ಇರಬಾರ್ದು ಕಮ್ಮಿನೂ ಇರಬಾರ್ದು. ತೀರಾ ಕಮ್ಮಿ ಇದ್ರೂ ಟೇಸ್ಟ್ ಆಗಲ್ಲ, ಜಾಸ್ತಿ ಇದ್ರೂ ಟೇಸ್ಟ್ ಆಗಲ್ಲ. ನಾನು ಒಂದು ಚಿಟಿಗೆನೂ ನಾನು ಟೇಸ್ಟಿಂಗ್ ಪೌಡರ್ ಹಾಕಲ್ಲ, ಏನು ಹಾಕಲ್ಲ. ಈ ತರ ಒಂದ್ಸಲ ಟ್ರೈ ಮಾಡ್ರಿ. ಟೇಸ್ಟ್ ಅಂತ ನೀವು ಯಾವುದೇ ಹೊರಗಿಂದು ತಿನ್ನೋ ಅವಶ್ಯಕತೆ ಇರಲ್ಲ, ಮನೆಯಲ್ಲೇ ಮಾಡ್ಕೋಬಹುದು ಟೇಸ್ಟಿಯಾಗಿ ಹೆಲ್ತಿಯಾಗಿ ಎಗ್ ರೈಸ್. ಈ ತರ ಒಂದ್ಸಲ ಮಾಡಿ ನೋಡ್ರಿ. ನನ್ನ ರಿಕ್ವೆಸ್ಟ್, ಏನೇನ್ ಹಾಕಿದಾನೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದ್ಸಲ ಟ್ರೈ ಮಾಡ್ರಿ. ಬಹಳ ಟೇಸ್ಟ್ ಅನಿಸ್ತೈತಿ ಎಗ್ ರೈಸ್. ಮನೆಯಲ್ಲೇನೆ ಮಾಡ್ಕೋಬಹುದು, ನಾವು ಹೊರಗ್ ತಿನ್ನೋ ಅವಶ್ಯಕತೆನೇ ಇಲ್ಲ. ಅದು ಬೇರೆ ಇವಾಗ ಎಲ್ಲ ರೇಟ್ ಆಗೈತಿ ಅಂತ ಹೇಳಿ ಒಬ್ರಿಗೆ ಆಗಂಗಿಲ್ಲ ಅದು ಎಗ್ ರೈಸ್. ಅಷ್ಟು ಕಮ್ಮಿ ಕ್ವಾಂಟಿಟಿ ಕೊಡ್ತಾರ, ಮತ್ತೆ ರೇಟ್ ಮಾತ್ರ ಜಾಸ್ತಿ ಮಾಡಿದಾರ. ಕ್ವಾಂಟಿಟಿನೂ ಜಾಸ್ತಿ ಮಾಡಿದ್ರೆ ಅಲ್ಲಿಗೆಲ್ಲ ಆಗುತ್ತೆ ನಮಗೂನು ಸಮಾಧಾನಕತೆ. ಹೋಗ್ಬಿಡ ಜಾಸ್ತಿ ಏನೋ ಐತಿ ಅಂತ. ಅವಾಗ ಕಮ್ಮಿ ರೇಟ್ ಇದ್ದಾಗನು ಎಷ್ಟಕ್ಕೊಂದು ರೈಸ್ ಕೊಡ್ತಿದ್ರು. ಬಟ್ ಇವಾಗ ರೇಟ್ ಜಾಸ್ತಿ ಮಾಡಿದ್ದಾರೆ, ರೈಸ್ ಕಮ್ಮಿ ಮಾಡಿದ್ದಾರೆ. ಅದಕ್ಕೋಸ್ಕರ ನನ್ನ ಮಗನಿಗೂ ಇಷ್ಟ ಆಗಲ್ಲ, ನನಗೂ ಇಷ್ಟ ಆಗಲ್ಲ, ನಮ್ಮ ಮನೆಯವ್ರಿಗೂ ಇಷ್ಟ ಆಗಲ್ಲ. ಯಾವಾಗೂ ಏನಾರೇ ಒಂದ್ 2-3 ತಿಂಗಳಿಗೆ ಅಷ್ಟೇ ನಾವು ಹೊರಗಿನ ಫುಡ್ ತಿನ್ನೋದು ಅಷ್ಟೇ. ಅದಾದ್ಮೇಲೆ ಎಣ್ಣೆ ಜಾಸ್ತಿ ಅನ್ನಿಸ್ತು, ನಾ ಮತ್ತೆ 2 ಸ್ಪೂನ್ ಅಷ್ಟು ಅನ್ನ ಹಾಕೇಳಾಗತ್ತೆ ನೋಡ್ರಿ. ಇವಾಗ ನಾವು ಮತ್ತೆ ಉಪ್ಪು ಖಾರ ಮತ್ತೆ ಗರಂ ಮಸಾಲ ಏನಾದ್ರೂ ಹೆಚ್ಚು ಕಮ್ಮಿ ಆತ ಅಂದ್ರೆ ಇವಾಗ ಹಾಕ್ಕೋಬಹುದು. ಟೇಸ್ಟ್ ನೋಡ್ರಿ ಇವಾಗ ನಾ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೇಳಾಕತ್ತೇನಿ. ಅದಾದ್ಮೇಲೆ ಮತ್ತೆ ಒಂದ್ ಸ್ವಲ್ಪ ಖಾರ ಪುಡಿ, ಉಪ್ಪು ಮತ್ತೆ ಒಂದ್ ನಿಂಬೆ ಹಣ್ಣು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಹಾಕಾಕತ್ತೇನಿ. ಇವಾಗಾದ್ರೂ ಹಾಕ್ಬೋದು, ಇಲ್ಲಾಂದ್ರೆ ನೀವು ಊಟ ಮಾಡಬೇಕಾರ ಅವಾಗಾದ್ರೂ ಹಾಕ್ಕೋಬಹುದು. ನೋಡ್ರಿ ಖಾರ ಪುಡಿ ಹಾಕಾಕತ್ತೇನಿ. ನಮ್ಮ ಮನೆಯಲ್ಲಿ ಖಾರ ಪುಡಿ ಮಾಡಿರೋದು, ಒಂದ್ ಸ್ವಲ್ಪನೂ ಖಾರ ಇಲ್ಲ, ಯಾಕಂದ್ರೆ ಅದು ದ್ಯಾವನೂರ್ ಮೆಣಸಿನ್ಕಾಯಿ. ಟೇಸ್ಟ್ ಅಂತ ಡಬಲ್ ಟೇಸ್ಟ್ ಇರ್ತೈತಿ, ಟೇಸ್ಟ್ ಸಖತ್ತಾಗಿರ್ತೈತಿ. ಆದ್ರೆ ಖಾರ ಇರಲ್ಲ. ಹೊಟ್ಟೆ ನೋವು ಅನ್ನೋದು ಏನ್ ಇರಂಗಿಲ್ಲ ಈ ಮೆಣಸಿನ್ಕಾಯಿ ತಿನ್ನೋದ್ರಿಂದ, ಊಟ ಮಾಡೋದ್ರಿಂದ. ನನ್ ಮಗನಿಗಂತೂ ಖಾರ ಅಂತ ಬರಲ್ಲ, ನಮಗೂ ಅಷ್ಟಕ್ಕಷ್ಟೇ ತಿಂತೇವಿ, ಅಷ್ಟು ಕಮ್ಮಿ ಇಲ್ಲ, ತಿಂತೇವಿ ಎಷ್ಟು ಬೇಕಷ್ಟು. ಬಟ್ ಈ ತರ ಖಾರ ಮಾಡೋದ್ರಿಂದ ನಮ್ಮ ಹೆಲ್ತಿಗೆ ಚೆನ್ನಾಗ್ ಅನಿಸ್ತೈತಿ. ಕಲರ್ ಅಂತೂ ಬಹಳ ಚೆನ್ನಾಗ್ ಕಾಣಿಸ್ತೈತಿ. ಸಾಂಬಾರು ಪಲ್ಯ ಈ ತರ ಎಗ್ ರೈಸ್ ಮಾಡಿದ್ರ ನಾನು ಒಂದ್ ನಿಂಬೆ ಹಣ್ಣು ಫುಲ್ ಹಿಂಡಾಕತ್ತೆ ನೋಡ್ರಿ. ನಾನು ಯಾವುದನ್ನು ಏನದು ಸೋಯಾ ಸಾಸು ಅದೆಲ್ಲ ಯಾವುದನ್ನು ಯೂಸೇ ಮಾಡಲ್ಲ. ನಾನು ಒಂದು ಡ್ರಾಪ್ ಅಷ್ಟು ಯೂಸ್ ಮಾಡಲ್ಲ. ಸೋಯಾ ಸಾಸು ಇನ್ನೊಂದು ಯಾವ್ದೋ ವಿನಿಗರ್ ಅದು ಒಂದು ಹಾಕ್ತಾರ, ನಾನು ಯಾವುದನ್ನು ಹಾಕಂಗಿಲ್ಲ. ಇದೆಲ್ಲ ಹೋಮ್ ಮೇಡ್, 100% ಹೋಮ್ ಮೇಡ್ ಫುಡ್ಡು. ಟೇಸ್ಟ್ ಮಾತ್ರ ನಾನಿವಾಗ ಕೊತ್ತಂಬರಿ ಹಾಕಕತ್ತೆ ನೋಡ್ರಿ. ಮತ್ತಷ್ಟು ಪುದೀನ ಇದ್ರೂ ಹಾಕ್ಬೋದು, ಅದೇ ಹೇಳಿದ್ನಲ್ಲ ಪುದೀನ ಇದ್ದಿದ್ದಿಲ್ಲ. ಇದಾದ್ಮೇಲೆ ಇದು ಮಿಕ್ಸ್ ಮಾಡ್ಬೇಕಾದ್ರೂ ನಾವು ಹೈ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಬೇಕು. ಹಂಗಾದ್ರೇನೆ ಟೇಸ್ಟ್ ಅದು ಒಂಥರ ರೋಸ್ಟ್ ಆಗಿರೋ ಟೇಸ್ಟ್, ಅದು ಬಹಳ ಚೆನ್ನಾಗಿ ಟೇಸ್ಟ್ ಬರ್ತೈತಿ. ನಾನು ಈ ತರ ಮಾಡ್ಬೇಕಾದ್ರೆ, ಈ ಎಗ್ ರೈಸ್ ಮಾಡ್ಬೇಕಾದ್ರೆ ನಾನು ಹೈ ಫ್ಲೇಮಲ್ಲೇನೆ ಮಿಕ್ಸ್ ಮಾಡ್ತಾ ಇರ್ತೇನೆ. ಅವಾಗ ಟೇಸ್ಟ್ ಚೆನ್ನಾಗಿ ಬರ್ತೈತಿ. ಇದು ನಿಮ್ಮಲ್ಲಿ ಈ ತರದ ಬಾಣ್ಲಿ ಇಲ್ಲ ಅಂದ್ರೆ ಯಾವ್ದು ಪಾತ್ರೆ ಇರುತ್ತೋ ಅದ್ರಲ್ಲಾನೇ ಮಾಡ್ಬೋದು. ನಾವು ಘಮ ಅನ್ನಕತ್ತಿತ್ತು ಎಗ್ ರೈಸ್ ಮಾತ್ರ. ನಾನ್ ನೋಡೇ ಇಲ್ಲ, ಹಿಂದ್ ಬಂದು ನಿಂತ್ ಬಿಟ್ಟಾನ ಸೈಲೆಂಟ್ ಆಗಿ. ನಾನು ಚೆನ್ನಾಗಿ ಮಿಕ್ಸ್ ಮಾಡತ್ತೀನಿ ಎಗ್ ರೈಸ್. ಅವ್ನು ನಿಂತಾನ, ಅವನು ಓದ್ಕೊಳ ಕಡೆ ಲಕ್ಷ್ಯನೇ ಇಲ್ಲ, ಬರೀ ಎಗ್ ರೈಸ್ ಕಡೆನೇ ಲಕ್ಷ್ಯ. ನಾ ಯಾವ್ದಾರೇ ಅಡ್ಗೆ ಮಾಡ್ತಾ ಇರ್ಲಿ, ಅವ್ನಿಗೆ ಫೇವ್ರೇಟ್ ಇರೋದು ಅವ್ನ ಅಡ್ಗೆ ಮನೆಯಾಗನೇ ಇರ್ತಾನ, ಓದಕ್ ಕಡೆ ಲಕ್ಷ್ಯನೇ ಇರಲ್ಲ. ಸಾಕುಡ ನೋಡ್ರಿ ರೆಡಿ ಆಯ್ತು ಎಗ್ ರೈಸ್. ಸಖತ್ತಾಗಿ ಟೇಸ್ಟಿಯಾಗಿ 100 ಅಲ್ಲ 200% ಇದು ಬಹಳ ಚೆನ್ನಾಗಿರ್ತೈತಿ. ಈ ಸಲ ನೀವು ಈ ತರ ಒಂದ್ಸಲ ಟ್ರೈ ಮಾಡ್ರಿ. ನನ್ ಮಗ ಉಪ್ಪು ಖಾರ ಜಾಸ್ತಿ ತಿನ್ನಂಗಿಲ್ಲ, ಅದಕ್ಕೋಸ್ಕರ ಅವನಿಗೆ ಉಪ್ಪು ಖಾರ ಹಾಕಿಲ್ಲ. ನಾವು ಇಬ್ರು ತಿನ್ನೋದಕ್ ಮಾತ್ರ ಉಪ್ಪು ಖಾರ ಹಾಕಿದ್ದೀನಿ. ಏನ್ ಚೆನ್ನಾಗಿ ಟೇಸ್ಟ್ ಇತ್ತು ಅಂದ್ರೆ ಯಪ್ಪ, ನೀವು ಒಂದ್ಸಲ ಟ್ರೈ ಮಾಡ್ರಿ ಇಷ್ಟ ಆದ್ರೆ. ಅದಾದ್ಮೇಲೆ ನನ್ ಮಗ ನೋಡ್ರಿ ಊಟಕ್ಕೆ ಬಂದ ಆಲ್ರೆಡಿ. ಗಿವ್ ಮೀ ಅಂತ ಅನ್ನಕತ್ತು ಬಿಟ್ಟಿದ್ದ. ಅಷ್ಟೊತ್ತಿಗೆ ನಾನು ಒಂದೊಂದ ಸಣ್ಣ ಕೆಲಸ ಇವಾಗಿಂದಾನೆ ಅವನಿಗೆ ಸ್ಟಾರ್ಟ್ ಮಾಡ್ಸಕತ್ತೇನಿ. ಏನಪ್ಪಾ ಅಂದ್ರೆ ಊಟಕ್ಕೆ ಕುಂದ್ರಬೇಕಾರ
ಚಮ್ ತುಂಬಿಡೋದು, ತಟ್ಟೆ ಇಡೋದು, ಮತ್ತೆ ರೊಟ್ಟಿ ಬುಟ್ಟಿ ಇಡೋದು, ಅವನಿಗೆ ಏನೇನ್ ಕೆಲಸ ಆಗ್ತೈತೋ ಅಷ್ಟು ಹೇಳ್ತಿರ್ತೇನೆ. ಯಾಕಂದ್ರೆ ಅವ್ರಿಗೆ ಇವಾಗಿಂದನೇ ಸಣ್ಣ ಸಣ್ಣ ಕೆಲಸ ಮಾಡ್ಸಕತ್ತಿದ್ರೆ ಮುಂದೆ ಅವ್ರಿಗೆ ಯೂಸ್ ಆಗ್ತೈತಿ ಅಂತೇಳಿ ಅಷ್ಟೇ. ಇವಾಗಿನ ಹುಡುಗರು ನಮ್ಮ ಮಾತು ಯಾವುದು ಕೇಳಲ್ಲ, ಈಗ ಅಷ್ಟೇ ಕೇಳ್ತಾರ ಅವ್ರು. ಮುಂದೆ ಬರ್ತಾ ಬರ್ತಾ ನಮಗೆ ರಿಟರ್ನ್ ಹೊಡಿತಾರ ಅಂತ ಗೊತ್ತು. ಬಟ್ ನಮ್ಮಲ್ಲಿ ನಮ್ಮಿಂದ ಎಷ್ಟು ಆಗ್ತೈತೆ ಅಷ್ಟು ನಾವು ಮಾಡಿಸ್ಲೇಬೇಕು ಇವಾಗಿನ ಜನ ಮಕ್ಳಿಗೆ ಮಾತ್ರ. ನೋಡ್ರಿ ಊಟಕ್ಕಂತ ಕುಂತ್ವಿ ಮೂವಾರುನು. ನನಗಂತೂ ಈ ತರ ಸ್ಪೆಷಲ್ ಆಗಿ ಎಗ್ ರೈಸ್ ಅದು ಇದು ಮಾಡಿದ್ರೆ ಹೊರಗ್ ಕುಂತು ತಿನ್ನಕನೇ ಇಷ್ಟ. ನಾನ್ ಕೇಳ್ದೆ, ನೀವು ಹೊರಗ್ ಊಟ ಮಾಡ್ತೀರಾ ಇಲ್ಲ ಕುತ್ಕೊಂತೀರಾ ಅಂತೇಳಿ. ನಾವ್ ಇಲ್ಲೇ ಊಟ ಮಾಡ್ತೀವಿ ಅಂದ್ರು. ಅದಕ್ಕೋಸ್ಕರ ನಾನು ಅವ್ರಿಬ್ರಿಗೂ ಊಟಕ್ಕೆ ಹಾಕೊಟ್ಟು ನಾನು ಹೊರಗೆ ಹೋಗಿ ಕುತ್ಕೊಂಡು ಒಂದ್ ಚೇರ್ ಹಾಕೊಂಡು ಆರಾಮಾಗ ಆ ಗಾಳಿ ಈ ತರ ಬಿಸಿ ಬಿಸಿ ಎಗ್ ರೈಸ್ ಅದ್ರ ಟೇಸ್ಟ್ ತಿಂದವ್ರಿಗೆ ಗೊತ್ತು. ಈ ತರ ಪ್ಲೀಸ್ ದಯವಿಟ್ಟು ಈ ತರ ಒಂದ್ಸಲ ಟ್ರೈ ಮಾಡ್ರಿ. ಇಷ್ಟು ರಿಕ್ವೆಸ್ಟ್ ಮಾಡ್ಕೊಳಕತ್ತೇನೆ ಅಂದ್ರ ಈ ತರ ಒಂದು ರೆಸಿಪಿ ಟ್ರೈ ಮಾಡ್ರಿ ಮನೆಯಲ್ಲೇನೆ. ಓನ್ ಆಗಿ ನಾನೇ ಮಾಡಿರೋದು, ಬಟ್ ಟೇಸ್ಟ್ ಮಾತ್ರ ಡಬಲ್ ಆಗಿ ಐತಿ ನಿಜ. ಅದು ತಿಂದು ನೀವು ಒಂದ್ಸಲ ಟ್ರೈ ಮಾಡ್ರಿ. ಇದು ನನ್ನ ಬೌಲ್. ಈ ತರ ಬೌಲ್ ಒಳಗೆ ನನ್ಗೆ ಎಗ್ ರೈಸು, ಮ್ಯಾಗಿ ಮತ್ತೆ ಏನಾದ್ರು ಸ್ಪೆಷಲ್ ಆಗಿ ತಿನ್ಬೇಕು ಅನ್ನೋದು ಇಷ್ಟ ಇತ್ತಂದ್ರೆ ನಾ ಈ ತರ ಒಂದ್ ಬೌಲಿಗೆ ಒಂದ್ ಸ್ಪೂನ್ ತಗೊಂಡು ಹೊರಗೆ ಹೋಗಿ ಕುಂತ್ ಬಿಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ದಯವಿಟ್ಟು ಇದು ಒಂದು ರೆಸಿಪಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನನ್ನ ಮಗ ನೋಡ್ರಿ ಎಲ್ಲ ಸೂಪರ್ ಆಗಿ ಅನ್ನಕತ್ತಾನ. ನಮ್ಮ ಮನೆಯನಿಗೆ ನಮ್ಮ ಮಗನಿಗೆ ಬಹಳ ಇಷ್ಟ ಈ ತರ ನಾನ್ ಮಾಡೋ ಎಗ್ ರೈಸ್. ನಾವ್ ಅದಕ್ಕಾಗಿನೇ ಯಾವುದೇ ಹೋಟೆಲ್ಗೂ ಹೋಗಂಗಿಲ್ಲ. ಹೋದ್ರು ಅದು 3 ತಿಂಗಳ 4 ತಿಂಗಳಿಗೊಮ್ಮೆ ಅಷ್ಟೇ ಹೋಗೋದು. ಮನೆಯಲ್ಲೇನೆ ಇಷ್ಟು ಚೆನ್ನಾಗಿ ಹೆಲ್ದಿಯಾಗಿ ತಿನ್ಬೇಕಾದ್ರೆ ನಾವ್ ಯಾಕೆ ಹೊರಗೆ ತಿನ್ಬೇಕಾಗಿದೈತಿ ಅಂತ ನನ್ ಕ್ವಶನ್ ಅಷ್ಟೇ. ಈ ರೆಸಿಪಿ ಒಂದ್ಸಲ ಟ್ರೈ ಮಾಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋ ನೋಡ್ತೀರಾ ಒಂದೊಂದ್ಸಲ ಸಬ್ಸ್ಕ್ರೈಬ್ ಮಾಡಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಒಂದ್ ಸ್ವಲ್ಪ ವಿಡಿಯೋ ಮಾಡಕ್ಕ ಮಾತ್ರ ಖುಷಿ ಅನ್ನಿಸ್ತೈತಿ. ಅದಾದ್ಮೇಲೆ ಎಲ್ಲ ಊಟ ಆದ್ಮೇಲೆ ಪಾತ್ರೆ ತೊಳೆಯಕಂತ ಬಂದೆ ನೋಡ್ರಿ. ಇವಾಗ ಇದೇ ನಮ್ ಕೆಲ್ಸ, ಮಾಡೋದು, ತಿಕ್ಕೋದು, ತೊಳೆಯೋದು, ದಬ ಹಾಕೋದು. ಮತ್ತೆ ಬೆಳಗ್ಗೆ ಏನ್ ನಾಷ್ಟ ಮಾಡ್ಬೇಕು, ಏನ್ ಅಡ್ಗೆ ಮಾಡ್ಬೇಕು. ನಮ್ಮ ಹೆಣ್ಮಕ್ಳ ಜೀವನನೇ ಇಷ್ಟು, ತಿನ್ನಕ ಮಾಡಕ ವಿಚಾರ ಮಾಡೋದೇ ಆಕತಿ. ಇನ್ನೊಂದ್ ನಮ್ಮ ಮನೇಲಿ ಅವ್ರವ್ರ ಕೆಲಸ ಅದೇ ಜಾಸ್ತಿ, ಅವರೇ ಮಾಡ್ಕೊಂತಾರ. ನಾನು ಒಂದೊಂದ್ಸಲ ಪಾತ್ರೆ ತೊಳಿಲಿಲ್ಲ ಅಂದ್ರೆ ನಮ್ಮ ಮನೆಯವ್ರು ನನಗೆ ಹೆಲ್ಪ್ ಮಾಡ್ತಾರ. ನನ್ ಮಗನಿಗೆ ಅದಕ್ಕೋಸ್ಕರನೇ ನಾನು ಅವನಿಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಒಬ್ಬೊಬ್ರು ಮಾಡೋದಿಲ್ಲ. ಹೆಂಡತಿಗೆ ಏನೇನೆ ಹೆಲ್ಪ್ ಮಾಡಲ್ಲ. ಅದು ನನ್ ಮಗನಿಗೆ ನಾನು ಒಂದ್ ಸ್ವಲ್ಪ ಕಲ್ಸಾಗತ್ತೇನೆ. ಯಾಕಂದ್ರೆ ನಾವು ಯಾವ ಟೈಮ್ನಾಗ ಏನ್ ಹಾಕೋವು, ಒಂದ್ ಟೈಮ್ ಅವರು ಹೊರಗೆಲ್ಲ ಹೋದಾಗ ಅವ್ರು ಟೈಮೂನು ಹೆಂಗಿರ್ತೈತಿ ಹೇಳಕ್ ಆಗಲ್ಲ. ಒಂದೊಂದ್ ಟೈಮ್ ಅಡ್ಗಿ ಮಾಡ್ಕೊಳಕ್ ಟೈಮ್ ಬಂದ್ರುನು ಈ ತರ ನಾವ್ ಈಗ ಇವಾಗಿಂದಾನು ಸಣ್ಣ ಸಣ್ಣ ಕೆಲಸ ಅವ್ರಿಗೆ ಹೇಳ್ಕೊಟ್ಟಿವಿ ಅಂದ್ರೆ ಅವ್ರಿಗೂನು ಹೆಲ್ಪ್ ಆಕತಿ. ಅಷ್ಟೇ ನನ್ನ ಇಂಟೆನ್ಷನ್ ಅನಿಸ್ತೈತಿ. ಯಾರಿಗಾದ್ರೂ ಏನಾರ ಹೇಳುವ ಅವಶ್ಯಕತೆ ಇದ್ರೆ ಹೇಳ್ರಿ. ನನ್ನ ವಿಡಿಯೋ ಏನಾರ ಮಿಸ್ಟೇಕ್ ಇದ್ರೆ ಹೇಳ್ರಿ. ದಯವಿಟ್ಟು ಸಪೋರ್ಟ್ ಮಾಡ್ರಿ.